ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ ಎಂದಿದ್ದ ಸಿಎಂ ಸಿದ್ದರಾಮಯ್ಯಗೆ ಇದೇ ದೊಡ್ಡ ತಲೆನೋವಾಗಿದೆ. ಸಿಎಂ ವಿರುದ್ಧ ಸಮರ ಸಾರಿರೋ ಕಮಲ ನಾಯಕರು ಬೆಳಗಾವಿಯಲ್ಲಿ ಹಂಗಾಮವನ್ನೇ ಎಬ್ಬಿಸಿದ್ದಾರೆ. ಮಾಡಬೇಕಾದಂತ ಅಗತ್ಯ ಇಲ್ಲ, ಈ ಕ್ರಮಗಳು ತಗೋಬೇಕು ಅಷ್ಟೇ. ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕಾಗ್ತದೆ. ಗೊತ್ತಾಯ್ತಾ? ನಾವು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಿಲ್ಲ. ನಾವು ಶಾಂತಿ ಪ್ರಿಯರು, ಯಾರ ಮೇಲೂ ಕೂಡ ಅನಗತ್ಯವಾಗಿ ಯುದ್ಧವನ್ನು ಮಾಡಲ್ಲ ಅಂತ ಹೇಳದಂತ ಮಾತುಗಳನ್ನ ತಿರುಚಿ ಪಹಲ್ಗಾಮ್ನಲ್ಲಿ ನಡೆದ ರಣರಾಕ್ಷಸಿ ಕೃತ್ಯಕ್ಕೆ ಇಡೀ ದೇಶವೇ ಕೊತ ಕುದೀತಿದೆ. ಉಗ್ರರನ್ನ ಬಿಟ್ಟು ರಕ್ತದ ಕೋಡಿ ಹರಿಸಿದವರ ರುಂಡು ಚೆಂಡಾಡಬೇಕು ಅಂತ ಊರೂರಲ್ಲೂ ಆಕ್ರೋಶದ ಜ್ವಾಲೆ ಎದ್ದಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಈ ಒಂದೇ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಜಂಗಿ ಕುಸ್ತಿ ಎಬ್ಬಿಸಿದೆ. ಇಡೀ ದೇಶವೇ ಪಾಕಿಸ್ತಾನವನ್ನ ಸರ್ವನಾಶ ಮಾಡಬೇಕು ಅಂತಿದ್ರೆ ಸಿದ್ದರಾಮಯ್ಯ ಮಾತ್ರ ಯುದ್ಧ ಬೇಡ, ಕ್ರಮ ಆಗಲಿ ಅಂದಿದ್ದನ್ನ ಬಿಜೆಪಿ ಅವರು ಬ್ರಹ್ಮಾಸ್ತ್ರ ಮಾಡಿಕೊಂಡಿದ್ದಾರೆ. ಇದರ ಎಫೆಕ್ಟೋ ಏನೋ, ಸಿದ್ದರಾಮಯ್ಯ ಗೋ ಪಾಕಿಸ್ತಾನ ಅನ್ನೋ ಘೋಷಣೆ ಮೊಳಗಿದೆ. ಇದರಿಂದ ಕೆರಳಿ ಕೆಂಡವಾದ ಸಿಎಂ ಸಿದ್ದು ಖಾಕಿ ಮೇಲೆಯೇ ಕೈ ಎತ್ತಿದ್ದಾರೆ. ಸಿದ್ದು ಯುದ್ಧದ ಮಾತೆ ಬಿಜೆಪಿಗೆ ಬ್ರಹ್ಮಾಸ್ತ್ರ. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಯುದ್ಧದಿಂದ ಪರಿಹಾರ ಆಗೋದಿಲ್ಲ. ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕಾಗ್ತದೆ. ಸಿದ್ದು ಆಡಿದ ಒಂದೇ ಒಂದು ಮಾತನ್ನೇ ಇಟ್ಕೊಂಡು ಬಿಜೆಪಿ ಹೋದಲ್ಲಿ ಬಂದಲ್ಲಿ ಮುಗಿಬೀಳುತ್ತಿದೆ. ಬೆಳಗಾವಿಯಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ಸಂವಿಧಾನ ಬಚಾವೋ ಸಮಾವೇಶ ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ನ ಬಹುತೇಕ ನಾಯಕರು ಭಾಗಿಯಾಗಿದ್ರು. ಈ ವೇಳೆ ದೊಡ್ಡ ಹೈಡ್ರಾಮಾವೇ ಸೃಷ್ಟಿಯಾಗಿದೆ. ಕೇಂದ್ರದ ವಿರುದ್ಧ ಬೆಲೆ ಏರಿಕೆ ಅಸ್ತ್ರ ಬೀಸೋದಕ್ಕೆ ಬಂದ ಸಿದ್ದು ವಿರುದ್ಧವೇ ಬಿಜೆಪಿ ಕಾರ್ಯಕರ್ತರು ಮುಗಿಬಿದ್ದಿದ್ದಾರೆ. ಕಪ್ಪು ಪಟ್ಟಿ ತೊಟ್ಟು ಬಂದ ಕಮಲ ಪಡೆ ಸಿದ್ದರಾಮಯ್ಯ ಗೋ ಪಾಕಿಸ್ತಾನ್ ಅಂತ ಘೋಷಣೆ ಕೂಗಿದ್ರು. ಯಾವಾಗ ಬಿಜೆಪಿಯ ಮಹಿಳಾ ಮೋರ್ಚಾ ಪ್ರತಿಭಟನೆ ಜೋರಾಯಿತು, ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಪ್ರತಿಭಟನಾಕಾರರನ್ನೆಲ್ಲ ವಶಕ್ಕೆ ಪಡೆಯುತ್ತಿದ್ದಂತೆ ಮತ್ತೆ ದೊಡ್ಡ ಹೈಡ್ರಾಮಾ ಸೃಷ್ಟಿಯಾಯಿತು. ಇದರಿಂದ ಸಿಟ್ಟಿಗೆದ್ದ ಸಿಎಂ ಇಂಥದ್ದಕ್ಕೆಲ್ಲ ಜಗ್ಗೋದೂ ಇಲ್ಲ, ಬಗ್ಗೋದೂ ಇಲ್ಲ ಅಂತ ಗರಂ ಆದ್ರು. ಎಲ್ಲ ಕಡೆ ಶಾಂತಿಯನ್ನ ಕರೆತಕ್ಕಂತ ಕೆಲಸವನ್ನ ಮಾಡ್ತಾರೆ. ನಾವು ಈ ಬಿಜೆಪಿಯವರ ಒಟ್ಟು ಪ್ರಯತ್ನಗಳಿಗೆ ಎದುರಲ್ಲ. ಪ್ರತಿಭಟನೆ ಸಿಟ್ಟು, ಖಾಕಿ ಮೇಲೆ ಕೈ ಎತ್ತಿದ ಸಿದ್ದು. ಬಿಜೆಪಿ ಕಾರ್ಯಕರ್ತರು ಹಂಗಾಮ ಎಬ್ಬಿಸುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯರ ಪಿತ್ತ ನೆತ್ತಿಗೇರಿದೆ. ಪೊಲೀಸರ ವಿರುದ್ಧ ಗರಂ ಆದ ಸಿಎಂ ಸಿದ್ದರಾಮಯ್ಯ ಧಾರವಾಡ ಎಎಸ್ಪಿ ನಾರಾಯಣ ಬರ್ಮನಿಗೆ ವೇದಿಕೆ ಮೇಲೆಯೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿ ಮೇಲೆಯೇ ಕೈ ಎತ್ತಿದ್ದು ಬಿಸಿ ಬಿಸಿ ಚರ್ಚೆ ಆಗ್ತಿದೆ. ಒಂದು ಕಡೆ ಯುದ್ಧದ ಮಾತು, ಇನ್ನೊಂದು ಕಡೆ ಪೊಲೀಸರ ಮೇಲೆಯೇ ಕೈ ಎತ್ತಿದ್ದು. ಈ ಎರಡೇ ವಿಷಯವನ್ನ ಮುಂದಿಟ್ಕೊಂಡು ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಗಿಬೀಳುತ್ತಿದ್ದಾರೆ. ಯುದ್ಧ ಮಾಡಲಿಲ್ಲ ಪಾಕಿಸ್ತಾನದ ಮೇಲೆ ಅಂತಂದ್ರೆ ಪಾಕಿಸ್ತಾನಕ್ಕೆ ಪ್ರತೀಕಾರ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಕರೆದ ಆರತಿ ಮಾಡ್ಬೇಕು. ಅವ್ರನ್ನ ವಿಧಾನಸೌಧ ಎದುರುಗಡೆ ಕರೆದವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ಬೇಕು. ಅವರಿಗೆ ಇಡೀ ದೇಶದಲ್ಲಿರುವಂತ ಸುಮಾರು ಒಂದು 10,000 ಚಾನೆಲ್ಸ್ ಇದೆ, 10,000 ಪತ್ರಿಕೆಗಳಿದೆ. ಅದರಲ್ಲೆಲ್ಲದರಲ್ಲೂ ಹೇಳಿದ್ದಾರೆ, ಧರ್ಮವನ್ನ ಕೇಳಿ ನಮ್ಮನ್ನ ಗುಂಡಾಕಿದ್ರು ನಮ್ಮ ಯಜಮಾನರನ್ನ ಅಂತ ಹೇಳಿ ಈ ದೇಶದಲ್ಲಿರೋ ಎಲ್ಲಾ ಚಾನಲ್, ಪಾಕಿಸ್ತಾನ ಚಾನಲ್ ಬಿಟ್ಟು ಹೇಳಿದ್ದಾರೆ. ಎಲ್ಲಾ ಪತ್ರಿಕೆ ಹೇಳಿದೆ. ಇಷ್ಟಿದ್ರೂ ಕೂಡ ಒಬ್ಬ ಮಂತ್ರಿಯಾಗಿ ತಿಮ್ಮಾಪುರೆ ಕ್ಷಣಕ್ಕೊಂದು ಉಸಿರೊಳ್ಳಿ ತರ ಕ್ಷಣಕ್ಕೊಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮೊದಲೇ ಪಾಕಿಸ್ತಾನ ಏಜೆಂಟ್ ಇದ್ದಂಗೆ ಅದ. ಅಂದ್ರೆ ಹಿಂದೂಗಳ ಪರವಾಗಿ ಮಾತಾಡಿದ್ ನೋಡ್ರಿ, ಸ್ವತಃ ತಮ್ಮ ಸಮುದಾಯದ ಜಾತಿ ಗಣತಿಯಲ್ಲಿ ಕೆಳಕತ್ತಿದ್ದಾರೆ. ಸಂತೋಷ್ ಲಾಡು ಬಚ್ಚ ನೀರು ನಮ್ಮ ನರೇಂದ್ರ ಮೋದಿಯವ್ರ ಮುಂದೆ ಏನು ಲಾಡಿಗೆ ಏನು ಇದು ಐತ್ರಿ. ಹೌದು, ತಿಮ್ಮಾಪುರಲ್ಲಿ ಹೋಗಿದ್ರು ನೋಡ್ರಿ, ಗನ್ ಹಿಡ್ದಾಗ ಮಗಲೇ ನಿಂತಿದ್ರು ಕೇಳಿಸ್ತಾರೆ. ತಿಮ್ಮಾಪುರಿಗೆ ಏನು ಸಂಬಂಧ, ಖರ್ಗೆಗೆ ಏನು ಸಂಬಂಧ?
ಯಾವಾಗ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಕೇಸರಿ ಪಡೆ ಹಂಗಾಮ ಎಬ್ಬಿಸ್ತೋ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಜ್ಞೆಯೊಂದನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯವರು ಒಂದೇ ಒಂದು ಸಭೆ ಮಾಡಲು ಬಿಡಲ್ಲ, ಇದು ಕಾಂಗ್ರೆಸ್ ಪಕ್ಷದ ಪ್ರತಿಜ್ಞೆ ಅಂತ ಗುಡುಗಿದ್ದಾರೆ. ಈ ರೀತಿ ಈ ಪ್ರವೃತ್ತಿ ನಿಮ್ದು ನಡೀತಾ ಇದೆ, ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನೂ ಮಾಡಕ್ ಬಿಡಲ್ಲ. ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ, ಇದು ತಿಳ್ಕೊಳ್ಳಿ. ನೋ ಪಾಯಿಂಟ್ ಆಫ್ ಟೈಮ್ will not allow a single program of the opposition party to be done in Karnataka if this attitude continues. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಾನು ಒಂದು ಕೂಗನ್ನ ಸಂದೇಶವನ್ನ ಕೊಡಬೇಕಾಗ್ತದೆ. ಒಟ್ನಲ್ಲಿ ಪಹಲ್ಗಾಮ್ ನರಮೇಧ ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಹಚ್ಚಿದ್ದು ಸಿಎಂ ಮಾಡಿದ ಒಂದೇ ಒಂದು ಮಾತನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಂಡಿರೋದಂತೂ ಸುಳ್ಳಲ್ಲ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18, ಬೆಳಗಾವಿ.